प्रिय छात्राः, अष्टमकक्षायाः बुद्धिः संगानुसारिणी इति पाठस्य प्रश्नोत्तराय सर्वेभ्यो स्वागतम्। सर्वे कुशलिनः वा? इदानीं प्रश्नोत्तराणि करोमि, पश्यन्तु। प्रथमः प्रश्नः, एकवाक्येन उत्तरं लिखत। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಏಕಸ್ಯ ಶುಕಸ್ಯ ಕಿಯತ್ ಮೌಲ್ಯಂ? ಒಂದು ಗಿಳಿಗೆ ಎಷ್ಟು ಮೌಲ್ಯ, ಎಷ್ಟು ಬೆಲೆ? ಏಕಸ್ಯ ಶುಕಸ್ಯ 10 ರೂಪ್ಯಕಾಣಿ. ಒಂದು ಗಿಳಿಗೆ 10 ರೂಪಾಯಿಗಳು. ಶುಕಃ ಸೌನಿಕಸ್ಯ ಗೃಹೆ ಕೀದೃಶಂ ಕರ್ಮ ಅಪಶ್ಯತ್. ಗಿಳಿಯು ಕಟುಕನ ಮನೆಯಲ್ಲಿ ಎಂತಹ ಕೆಲಸವನ್ನು ನೋಡಿತು? ಶುಕಃ ಸೌನಿಕಸ್ಯ ಗೃಹೆ ಹಿಂಸ್ರಂ ಕರ್ಮ ಅಪಶ್ಯತ್. ಗಿಳಿಯು ಕಟುಕನ ಮನೆಯಲ್ಲಿ ಹಿಂಸೆಯನ್ನು ಉಂಟು ಮಾಡುವಂತಹ ಕೆಲಸವನ್ನು ನೋಡಿತು. ಶುಕಃ ಕಸ್ಯ ಗೃಹೆ ಮೃದುವಚನಾನಿ ಶೃಣೋತಿ. ಗಿಳಿಯು ಯಾರ ಮನೆಯಲ್ಲಿ ಮೃದುವಾದ ಮಾತುಗಳನ್ನು ಕೇಳುತ್ತದೆ? ಶುಕಃ ಸಾಧೋಃ ಗೃಹೆ ಮೃದುವಚನಾನಿ ಶೃಣೋತಿ. ಗಿಳಿಯು ಸಾಧುವಿನ ಮನೆಯಲ್ಲಿ ಮೃದುವಚನಗಳನ್ನು ಕೇಳುತ್ತದೆ. ಸಂಗಾನುಸಾರಿಣಿ ಕಾ ಭವತಿ? ಸಹವಾಸಕ್ಕೆ ಅನುಗುಣವಾಗಿ ಏನ್ ಬರ್ತದೆ? ಸಂಗಾನುಸಾರಿಣಿ ಬುದ್ಧಿ ಭವತಿ. ಸಹವಾಸಕ್ಕೆ ಅನುಗುಣವಾಗಿ ಬುದ್ಧಿ ಬರ್ತದೆ. ಕಸ್ಯ ಸಹವಾಸಃ ಅವಶ್ಯಕಃ? ಯಾರ ಸಹವಾಸ ಅವಶ್ಯಕವಾಗಿದೆ? ಸಜ್ಜನ ಸಹವಾಸಃ ಅವಶ್ಯಕಃ. ಸಜ್ಜನರ, ಒಳ್ಳೆಯವರ ಸಹವಾಸ ಅವಶ್ಯಕವಾಗಿದೆ. ಯಥಾ ನಿರ್ದೇಶಂ ಲಿಖತ. ಏಕಸ್ಯ ಶುಕಸ್ಯ 10 ರೂಪ್ಯಕಾಣಿ. ಇದು ಕೊಟ್ಟಿರುವಂತಹ ಹೇಳಿಕೆ. ಇದು ಕಹ ಪಾಠಃ? ಯಾವ ಪಾಠದಿಂದ ಬಂದಿದೆ? ಬುದ್ಧಿ ಸಂಗಾನುಸಾರಿಣಿ ಇತಿ ಪಾಠಃ. ಕಹ ವದತಿ? ಯಾರು ಹೇಳ್ತಾರೆ? ಕಿರಾತಃ ವದತಿ, ಬೇಡ ಹೇಳ್ತಾನೆ. ಕಂ ವದತಿ? ಯಾರನ್ನು ಕುರಿತು ಹೇಳಿರುವುದು? ಸಾಧುಂ ವದತಿ, ಸಾಧುವಿಗೆ ಹೇಳ್ತಾನೆ. ವಿಶ್ರಾಂತಿಂ ಸ್ವೀಕರೋತು, ವಿಶ್ರಾಂತಿಯನ್ನು ತೆಗೆದುಕೋ. ಕಹ ಪಾಠಃ? ಬುದ್ಧಿ ಸಂಗಾನುಸಾರಿಣಿ ಇತಿ ಪಾಠಃ. ಕಹ ವದತಿ? ಇದನ್ನು ಯಾರು ಹೇಳ್ತಾರೆ? ಸಾಧೋಃ ಆಶ್ರಮಸ್ಯ ಶುಕಃ ವದತಿ, ಸಾಧುವಿನ ಆಶ್ರಮದ ಗಿಳಿ ಹೇಳ್ತದೆ. ಕಂ ವದತಿ? ಯಾರತ್ರ ಹೇಳ್ತದೆ? ಪಥಿಕಂ ವದತಿ. ಮೂರನೇದು, ಸಹ ಶುಕಃ ಹಿಂಸ್ರಂ ಕರ್ಮ ಅಪಶ್ಯತ್. ಆ ಗಿಳಿಯು ಹಿಂಸೆಯನ್ನು ಉಂಟು ಮಾಡುವ ಕೆಲಸವನ್ನು ನೋಡಿತು. ಕಹ ಪಾಠಃ? ಬುದ್ಧಿ ಸಂಗಾನುಸಾರಿಣಿ ಇತಿ ಪಾಠಃ. ಕಹ ವದತಿ? ಸಾಧುಃ ವದತಿ. ಕಂ ವದತಿ? ಪಥಿಕಂ ವದತಿ. ಸಾಧು ದಾರಿ ಹೋಕನ ಹತ್ರ ಹೇಳ್ತಾನೆ. ಇತರ ವಚನದ್ವಯಂ ಲಿಖತ. ಇಲ್ಲಿ ನೋಡಿ, ಏಕವಚನವನ್ನು ಕೊಟ್ಟಿದ್ದಾರೆ. ನೀವು ದ್ವಿವಚನ ಮತ್ತು ಬಹುವಚನದ ರೂಪಗಳನ್ನ ಬರಿಬೇಕು. ರೂಪ್ಯಕಂ ವನಂ ವನೆ ವನಾನಿ ಏವಂ ರೂಪ್ಯಕಂ ರೂಪ್ಯಕೆ ರೂಪ್ಯಕಾಣಿ. ಶುಕಸ್ಯ ರಾಮಸ್ಯ ರಾಮಯೋಃ ರಾಮಾಣಾಂ. ಶುಕಸ್ಯ ಶುಕಯೋಃ ಶುಕಾನಾಂ. ಆಶ್ರಮಂ ರಾಮಂ ರಾಮೌ ರಾಮಾನ್ ಏವಂ ಆಶ್ರಮಂ ಆಶ್ರಮೌ ಆಶ್ರಮಾನ್. ಸಜ್ಜನಸ್ಯ ರಾಮಸ್ಯ ರಾಮಯೋಃ ರಾಮಾಣಾಂ. ಸಜ್ಜನಸ್ಯ ಸಜ್ಜನಯೋಃ ಸಜ್ಜನಾನಾಂ. ನಂತರಂ ಏತೇಷಾಂ ಪದಾನಾಂ ಸಮಾನಾರ್ಥಕ ಪದಂ ಪಾಠಾತ್ ಚಿತ್ವಾ ಲಿಖತ. ಇಲ್ಲಿ ಕೊಟ್ಟಿರುವಂತಹ ಪದಗಳ ಸಮಾನಾರ್ಥಕ ಪದ ಅಥವಾ ಪರ್ಯಾಯ ಪದವನ್ನ ಪಾಠದಿಂದ ಹುಡುಕಿ ಬರೆಯಿರಿ. ಶಬರಃ ವ್ಯಾಧಃ, ಅಂತಿಕಂ ಸಮೀಪಂ, ಕಾರ್ಯಂ ಕರ್ಮ, ಸಾಧುಃ ಸಜ್ಜನಃ. ಏತೇಷಾಂ ಪದಾನಾಂ ವಿರುದ್ಧಾರ್ಥಕ ಪದಂ ಪಾಠಾತ್ ಚಿತ್ವಾ ಲಿಖತ. ಈ ಪದಗಳ ವಿರುದ್ಧಾರ್ಥಕ ಪದವನ್ನು ಕೂಡ ಪಾಠದಿಂದ ಹುಡುಕಿ ಬರಿಬೇಕು. ದುರ್ಜನಃ ಸಜ್ಜನಃ, ಮೃದು ಕಟು, ಸಾಧುಕರ್ಮ ಹಿಂಸ್ರಂ ಕರ್ಮ. ಶ್ರಾಂತಃ ವಿಶ್ರಾಂತಃ. ಶ್ರಾಂತಃ ಇತ್ಯುಕ್ತೆ ಬಳಲಿದ, ಸುಸ್ತಾದ. ವಿಶ್ರಾಂತಃ ಬಳಲಿಲ್ಲದ, ಬಳಲಿಕೆ ಇರದೇ ಇರುವಂಥದ್ದು. ಸಂಧಿ ಪದಂ ವಿಭಜ್ಯ ಸಂಯೋಜ್ಯವಾ ಲಿಖತ.
ಇಲ್ಲಿ ಕೊಟ್ಟಿರುವಂತಹ ಸಂಧಿ ಪದಗಳನ್ನ ಕೂಡಿಸಿ ಬರಿಬೇಕು ಅಥವಾ ಬಿಡಿಸಿ ಬರೆಯಬೇಕು. ತತ್ರೈವ, ತತ್ರ ಪ್ಲಸ್ ಏವ, ತತ್ರೈವ ವೃದ್ಧಿ ಸಂಧಿ. ಐ ಬಂದಿದೆ ಅಲ್ವಾ, ಅದಕ್ಕಾಗಿ ವೃದ್ಧಿ ಸಂಧಿ. ಕಸ್ಯಾಪಿ, ಕಸ್ಯ ಪ್ಲಸ್ ಅಪಿ, ಕಸ್ಯಾಪಿ ಆಕಾರಃ ಆಗತಃ ಅತಃ ಸವರ್ಣ ದೀರ್ಘ ಸಂಧಿ. ಅಪಿ ಏಕಂ, ಇದು ಬಿಡಿಸಿ ಇದೆ, ನೀವು ಕೂಡಿಸಿ ಬರಿಬೇಕು. ಅಪ್ಯೇಕಂ, ಯ ಬಂದಿದೆ ಅತಃ ಎಣ್ ಸಂಧಿ. ಸಂಗ ಅನುಸಾರಂ, ಸಂಗಾನುಸಾರಂ, ಇದು ಸವರ್ಣ ದೀರ್ಘ ಸಂಧಿ. ಅತ್ರ ಪಶ್ಯಂತು ಅನಯೋಃ ಪದಯೋಃ ವಿಶೇಷಣಂ ವಿಶೇಷಂ ಚ ಚಿತ್ವಾ ಲಿಖತ. ಇಲ್ಲಿ ಎರಡು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವಿಶೇಷಣ ಯಾವುದು, ವಿಶೇಷ ಯಾವುದು ಎಂಬುದನ್ನ ಹುಡುಕಿ ಬರೆಯಬೇಕು. ಈಗ ವಿಶೇಷ ಅಂದ್ರೆ ನಾಮಪದ, ಯಾವುದಾದ್ರೂ ವಸ್ತುವಿನ, ವ್ಯಕ್ತಿಯ, ಊರಿನ ಹೆಸರು. ಅದೇ ವಿಶೇಷಣ ಅಂದ್ರೆ ಆ ವಸ್ತುವಿನ ವಿಶೇಷತೆಯನ್ನು ಹೇಳುವಂತಹ ಪದ. ನೌನ್ ಅಂಡ್ ಎಜೆಕ್ಟಿವ್. ವಿಶೇಷ ಅಂದ್ರೆ ನೌನು, ವಿಶೇಷಣ ಅಂದ್ರೆ ಎಜೆಕ್ಟಿವ್. ಉದಾಹರಣಂ ಪಶ್ಯಂತು. ಸುಂದರಃ ಬಾಲಕಃ, ಬಾಲಕಃ ಕಥಮಸ್ತಿ, ಸುಂದರಃ अस्ति, अतः सुन्दरः विशेषणं, बालकः विशेषं. तथैव एकस्य शुकस्य, एकस्य विशेषणं ಒಂದು, शुकस्य ಗಿಳಿಯ ವಿಶೇಷ ಶುಕಸ್ಯ. ಶ್ರಾಂತಃ ಪಥಿಕಃ, ಸುಸ್ತಾದ ಪಥಿಕ, ದಾರಿ ಹೋದಕ, ವಿಶೇಷಣಂ ಶ್ರಾಂತಃ, ವಿಶೇಷಂ ಪಥಿಕಃ. ಮೃದೂನಿ ವಚನಾನಿ, ವಿಶೇಷಣಂ ಮೃದೂನಿ, ವಿಶೇಷಂ ವಚನಾನಿ. ಮಾತುಗಳು ಹೇಗಿದ್ದಾವೆ, ಮೃದುವಾಗಿವೆ, ಅತಃ ಮೃದೂನಿ ವಿಶೇಷಣಂ. ಹಿಂಸ್ರಂ ಕರ್ಮ, ಹಿಂಸ್ರಂ ವಿಶೇಷಣಂ, ವಿಶೇಷಂ ಕರ್ಮ. ಭೀತಃ ಪಥಿಕಃ, ವಿಶೇಷಣಂ ಭೀತಃ, ವಿಶೇಷಂ ಪಥಿಕಃ. ನಂತರಂ ಅವಧೇಯಾಂಶಃ. ಈಗಾಗಲೇ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೇನೆ, ಇನ್ನೊಮ್ಮೆ ನೋಡಿ. ವ್ಯಾಕರಣ ವಿಶೇಷಃ ಭವದ್ಯೋಗೆ ನ ಮಧ್ಯಮಃ ಇತಿ ಸೂತ್ರೇಣ ಭವತ್ ಅಥವಾ ಭವತಿ ಶಬ್ದಸ್ಯ ಯೋಗೆ ಕ್ರಿಯಾಪದಂ ಪ್ರಥಮ ಪುರುಷೇ ಏವ ಭವತಿ ನತು ಮಧ್ಯಮ ಪುರುಷೇ. ಭವತ್ ಯೋಗೆ ನ ಮಧ್ಯಮಃ, ಭವತ್ ಈ ಶಬ್ದದ ಸಂಬಂಧವಿರುವಾಗ, ಯೋಗ ಇರುವಾಗ ಮಧ್ಯಮ ಪುರುಷಃ ನ ಭವತಿ, ಪರಂತು ಪ್ರಥಮ ಪುರುಷಃ ಏವ ಭವತಿ. ಅಂದ್ರೆ ನೋಡಿ, ಈ ಸೂತ್ರದ ಪ್ರಕಾರ ಭವತ್, ಭವಾನ್ ಭವಂತೌ ಭವಂತಃ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ಭವತಿ ಭವತ್ಯೌ ಭವತ್ಯಃ ಈ ಎರಡು ಶಬ್ದಗಳು ಇರುವಾಗ ಕ್ರಿಯಾಪದ ಪ್ರಥಮ ಪುರುಷದಲ್ಲಿ ಇರಬೇಕು, ಮಧ್ಯಮ ಪುರುಷದಲ್ಲಿ ಇರಬಾರ್ದು. ಅಂದ್ರೆ ನೋಡಿ, ನೀನು ತ್ವಂ ಹೇಳುದಿದೆಯಲ್ಲ, ಅದು ಮಧ್ಯಮ ಪುರುಷ. ತ್ವಂ ಯುವಾಂ ಯೂಯಂ, ನೀನು ನೀವಿಬ್ಬರು ನೀವು. ಆದ್ರೆ ಭವಾನ್ ಭವಂತೌ ಭವಂತಃ ಇದು ಕೂಡ ಅರ್ಥ ಏನು, ನೀನು ನೀವಿಬ್ಬರು ನೀವು ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಿ ಭವತಿ ಭವತ್ಯೌ ಭವತ್ಯಃ, ನೀನು ನೀವಿಬ್ಬರು ನೀವು ಎನ್ನುವ ಅರ್ಥವನ್ನು ಕೊಟ್ಟರೂ ಸಹ ಅದನ್ನ ಮಧ್ಯಮ ಪುರುಷದಲ್ಲಿ ಇಡಬಾರ್ದು. ಯಾವ ಪುರುಷದಲ್ಲಿ ಇಡಬೇಕು, ಪ್ರಥಮ ಪುರುಷದಲ್ಲೇ ಇಡಬೇಕು. ಯಾಕೆಂದ್ರೆ ಈ ಸೂತ್ರದ ಪ್ರಕಾರ ನೀನು ಹೇಳುವ ಅರ್ಥವನ್ನು ಕೊಟ್ಟರು ಕೂಡ, ಯಾಕಂದ್ರೆ ನೀನು ಮಧ್ಯಮ ಪುರುಷ, ನಿಮ್ಗೀಗಾಗಲೇ ಕ್ರಿಯಾಪದ ಪಾಠದಲ್ಲಿ ಕಲ್ತಿದ್ದೀರಿ. ಆದರೆ ಭವಾನ್ ಅಥವಾ ಭವತಿ ಬಂದಾಗ ಅದನ್ನ ಪ್ರಥಮ ಪುರುಷದಲ್ಲೇ ಇಡಬೇಕು. ಉದಾಹರಣಂ ಪಶ್ಯಂತು. ಭವಾನ್ ಪಾಠಂ ಪಠತು, ಭವಾನ್ ಪಾಠಂ ಪಠ ಆಗುದಿಲ್ಲ, ಮಧ್ಯಮ ಪುರುಷ ಆಗುದಿಲ್ಲ. ಅದೇ ತ್ವಂ ಇದ್ರೆ ತ್ವಂ ಪಾಠಂ ಪಠ. ಭವತಿ ಗೀತಂ ಗಾಯತು, ಭವತಿ ಅಂದ್ರೆ ಸ್ತ್ರೀಲಿಂಗದಲ್ಲಿ, ನೀನು ಗೀತೆಯನ್ನು ಹಾಡು. ಸೂಕ್ತ ಕ್ರಿಯಾಪದ ರೂಪೇಣ ರಿಕ್ತ ಸ್ಥಾನಂ ಪೂರಯತ. ಇಲ್ಲಿ ಕ್ರಿಯಾಪದವನ್ನು ಕೊಟ್ಟಿದ್ದಾರೆ, ಅದರ ರೂಪ ಸರಿಯಾದ ರೂಪವನ್ನ ತುಂಬಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಬೇಕು. ಭವತಿ ಮಹ್ಯಂ ಪುಸ್ತಕಂ ಡ್ಯಾಶ್. ದಾತು ಇದೆ, ನೀವೇನು ಬರೀರಿ, ದದಾತು. ಏಕವಚನ ಭವತಿ ಜೊತೆಗೆ ಪ್ರಥಮ ಪುರುಷದಲ್ಲಿ ಇಡಬೇಕು.
ಭವಾನ್ ಶ್ಲೋಕಂ ಡೇಶ್ ಲಿಖಿದೆ ಲಿಖತು. ಭವತಿ ಮಯಾ ಸಹ ಕ್ರೀಡ್ ಇದೆಯಲ್ಲ ಕ್ರೀಡತು. ಭವಾನ್ ಪಾಠಂ ಪಠತು. ಪಠ ಆಗುದಿಲ್ಲ, ಪಟ್ಟದಾತು. ನೋಡಿ, ಭವಾನ್ ಅಥವಾ ಭವತಿ ಇದ್ದಾಗ ಪ್ರಥಮ ಪುರುಷದಲ್ಲಿ ಬಳಕೆ ಮಾಡಿ ಮಧ್ಯಮ ಪುರುಷವನ್ನ ಬಳಕೆ ಮಾಡಬಾರ್ದು. ಇದೇ ಈ ಸೂತ್ರದ ಅರ್ಥ. ನಂತರ ಕ್ರಿಯಾಕಲಾಪ. ಅಧೋಲಿಖಿತಂ ಶ್ಲೋಕಂ ಪಠಿತ್ವಾ ಇಂದ್ರಿಯಂ ಸೂಕ್ತ ಕರ್ಮಣ ಸಹ ಮೇಲಯತ. ಇಲ್ಲಿ ನೋಡಿ, ಇಲ್ಲಿ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ, ಇದನ್ನ ಓದ್ಬೇಕು, ನೀವು ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ಬೇರೆ ಬೇರೆ ಇಂದ್ರಿಯಗಳು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಿದೆ. ಅದನ್ನ ಮುಂದಿನ ಪೇಜ್ನಲ್ಲಿ ಇದೆಯಲ್ಲ, ಈ ರೀತಿ ಹೊಂದಾಣಿಕೆ ಅಥವಾ ಜೋಡಿಸಿ ಬರೆಯಬೇಕು, ಹೊಂದಿಸಿ ಬರೆಯಬೇಕು. ನೋಡಿ ಈ ಶ್ಲೋಕ ನೋಡಿ. ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯಾಚ್ಯುತ ಕಥಾಃ ಶ್ರೋತ್ರದ್ವಯತ್ವಂ ಶೃಣು. ಕೃಷ್ಣಂ ಲೋಕಯ ಲೋಚನದ್ವಯ ಹರೇರ್ಗಚ್ಛಾಂಗ್ರಿಯುಗ್ಮಾಲಯಂ ಜಿಘ್ರಗ್ರಾಣ ಮುಕುಂದ ಪಾದ ತುಳಸೀಂ ಮೂರ್ಧನ್ನ ಮಾಧೋಕ್ಷಜಂ. ಇದು ಕೃಷ್ಣನನ್ನು ಕುರಿತಾಗಿ ಇರುವಂತಹ ಶ್ಲೋಕ. ಶ್ರೀ ವೇದಾಂತ ದೇಶಿಕ ವಿರಚಿತಂ ಮುಕುಂದಮಾಲಾ ಸ್ತೋತ್ರ, ಮುಕುಂದಮಾಲಾ ಸ್ತೋತ್ರದ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅರ್ಥ ನೋಡಿ. ಜಿಹ್ವಾ ಅಂದ್ರೆ ನಾಲಿಗೆ, ನಾಲಿಗೆಯೇ ಕೇಶವಂ ಮುರರಿಪುಂ ಕೀರ್ತಯ. ಕೇಶವನಾದ ಮುರರಿಪುಂ, ಮುರ ಎಂಬ ರಾಕ್ಷಸನ್ನು ಕೊಂದಂತಹ ಅವನ ವೈರಿಯಾದಂತಹ ಕೇಶವನನ್ನ, ಕೃಷ್ಣನನ್ನು ನೀನು ಕೀರ್ತನೆ ಮಾಡು, ಸ್ತುತಿಸು. ನಾಲಿಗೆ ಹತ್ರ ಹೇಳ್ತಿರೋದು. ಚೇತಃ ಮನಸ್ಸೇ ನೀನೇನ್ ಮಾಡ್ಬೇಕು, ಶ್ರೀಧರಂ ಭಜ, ಆ ಕೃಷ್ಣನನ್ನು ನೀನು ಭಜಿಸು. ಮನಸ್ಸು ಯಾವಾಗ್ಲೂ ಶ್ರೀಕೃಷ್ಣನ ಭಜನೆಯನ್ನ ಮಾಡ್ತಾ ಇರ್ಬೇಕು. ಪಾಣಿದ್ವಂದ್ವ ಕೈಗಳೆರಡೇನ್ ಮಾಡ್ಬೇಕು, ಸಮರ್ಚಯ, ಶ್ರೀಧರಂ ಸಮರ್ಚಯ, ಕೃಷ್ಣಂ ಸಮರ್ಚಯ, ಕೈಗಳೆರಡು ಶ್ರೀಕೃಷ್ಣನ ಪೂಜೆಯನ್ನ ಮಾಡ್ತಿರ್ಬೇಕು. ಹಾಗೆಯೇ ಶ್ರೋತ್ರದ್ವಯ ಕಿವಿಗಳೆರಡು ಅಚ್ಯುತ ಕಥಾಃ ಶೃಣು, ನೀವೇನ್ ಮಾಡ್ಬೇಕು, ಕಿವಿಗಳೆರಡೇ ನೀವೇನ್ ಮಾಡ್ಬೇಕು, ಕೃಷ್ಣನ ಕಥೆಗಳನ್ನು ಕೇಳಿರಿ. ಕೃಷ್ಣಂ ಲೋಕಯ ಲೋಚನದ್ವಯ, ಕಣ್ಣುಗಳೆರಡೆ ನೀವು ಕೃಷ್ಣನನ್ನು ನೋಡಿರಿ. ಲೋಚನದ್ವಯ, ಲೋಚನಂ ಇತ್ಯುಕ್ತೆ ಕಣ್ಣು, ಅಕ್ಷಿ, ಕೃಷ್ಣನನ್ನು ನೋಡ್ಬೇಕು. ಹಾಗೆಯೇ ಅಂಗ್ರಿಯುಗ್ಮ ಪಾದಗಳೆರಡು ಏನ್ ಮಾಡ್ಬೇಕು, ಹರೇಹೇ ಆಲಯಂ ಗಚ್ಚ, ಆ ಕೃಷ್ಣನ ಮಂದಿರಕ್ಕೆ ನೀನು ಹೋಗ್ಬೇಕು. ಕಾಲುಗಳೆರಡು ಶ್ರೀಕೃಷ್ಣನ ಮಂದಿರವನ್ನ ತಲುಪಬೇಕು, ಹೋಗ್ಬೇಕು. ಜಿಗ್ರಗ್ರಾಣ ಮುಕುಂದ ಪಾದ ತುಳಸಿ, ಈ ಮೂಗೇನ್ ಮಾಡ್ಬೇಕು, ಮುಕುಂದನ ಪಾದದಲ್ಲಿ ಹಾಕಿರುವಂತಹ ತುಳಸಿಯ ಸುವಾಸನೆಯನ್ನ ಆಘ್ರಾಣಿಸಬೇಕು, ಘ್ರಾಣ. ಹಾಗೆಯೇ ಮೂರ್ಧನ್ ತಲೆಯೇ, ಅಧೋಕ್ಷಜಂ ನಮ, ತಲೆಯೇ ನೀ ಏನ್ ಮಾಡ್ಬೇಕು, ಶ್ರೀಕೃಷ್ಣನಿಗೆ ನಮಸ್ಕರಿಸಬೇಕು. ಈ ರೀತಿ ಈ ಶ್ಲೋಕದಲ್ಲಿ ಯಾವ್ಯಾವ ಅಂಗಗಳು ಏನೇನ್ ಮಾಡ್ಬೇಕು ಎಲ್ಲ ಕೃಷ್ಣನ ಕುರಿತಾಗಿ ಇರುವಂತಹ ಶ್ಲೋಕ ಹೇಳಿದ್ದಾರೆ. ಇಲ್ಲಿ ಮುಂದಿನ ಈ ಪ್ರಶ್ನೆಗಳನ್ನು ಕೊಟ್ಟಿದ್ದಾರಲ್ವಾ, ನೀವು ಸರಿಯಾಗಿ ಜೋಡಿಸಿ ಬರಿಬೇಕು, ಹೊಂದಿಸಿ ಬರಬೇಕು. ನೋಡಿ, ಜಿಹ್ವಾಯಾಹ ಚೇತಸಃ ಪಾಣಿದ್ವಂದ್ವಸ್ಯ ಶ್ರೋತ್ರದ್ವಯಸ್ಯ ಲೋಚನದ್ವಯಸ್ಯ ಘ್ರಾಣಸ್ಯ ಮೂರ್ಧ್ನಃ, ಇವಿಷ್ಟು ನಮ್ಮ ಇಂದ್ರಿಯಗಳು. ಇಲ್ಲಿ ಮಾಡಬೇಕಾದ ಕೆಲಸಗಳು ಅದು ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಅಚ್ಯುತ ಕಥಾನಾಂ ಶ್ರವಣಂ, ಕೃಷ್ಣಾವಲೋಕನಂ, ಮುಕುಂದ ಪಾದ ತುಳಸಿ ಘ್ರಾಣನಂ, ಕೇಶವಸ್ಯ ಕೀರ್ತನಂ, ಅಧೋಕ್ಷಜ ನಮನಂ, ಮುರರಿಪೋಹೋ ಭಜನಂ, ಶ್ರೀಧರಸ್ಯ ಸಮರ್ಚನಂ. ಈಗ ನಾವು ಹೊಂದಿಸುವ ಜಿಹ್ವಾಯಾಹ, ಜಿಹ್ವಾ ಏನ್ ಮಾಡ್ಬೇಕು, ನಾಲಿಗೆ, ಕೇಶವಸ್ಯ ಕೀರ್ತನಂ, ಜಿಹ್ವೆ ಕೀರ್ತಯ ಮುರರಿಪುಂ ಹೇಳಿದೆಯಲ್ಲ, ಜಿಹ್ವಾಯಾಹ ಕೇಶವಸ್ಯ ಕೀರ್ತನಂ, ಇದು ಉತ್ತರ. ಚೇತಸಃ ಮನಸ್ಸೇನ್ ಮಾಡ್ಬೇಕು, ಭಜ ಶ್ರೀಧರಂ ಅಲ್ವಾ, ಭಜನಂ. ಪಾಣಿದ್ವಂದ್ವಸ್ಯ ಏನ್ ಮಾಡ್ಬೇಕು, ಸಮರ್ಚಯ ಕೊಟ್ಟಿದ್ದಲ್ಲ, ಶ್ರೀಧರಸ್ಯ ಸಮರ್ಚನಂ. ಶ್ರೋತ್ರದ್ವಯ ಕಿವಿಗಳೇನ್ ಮಾಡ್ಬೇಕು,
ಅಚ್ಯುತ ಕಥಾನಾಂ ಶ್ರವಣಂ, ಅಚ್ಯುತ ಕಥೆಗಳನ್ನ ಕೇಳ್ಬೇಕು. ಲೋಚನದ್ವಯ, ಕೃಷ್ಣಂ ಲೋಕಯ ಹೇಳಿದೆಯಲ್ಲ, ಕೃಷ್ಣಾವಲೋಕನಂ, ಕೃಷ್ಣನನ್ನ ನೋಡ್ಬೇಕು. ಘ್ರಾಣಸ್ಯ, ಮುಕುಂದ ಪಾದ ತುಳಸಿ ಘ್ರಾಣನಂ, ಮುಕುಂದನ ಪಾದದಲ್ಲಿ ಇಟ್ಟಿರುವಂತಹ ತುಳಸಿಯ ಪರಿಮಳವನ್ನ ಘ್ರಾಣಿಸ್ಬೇಕು, ಆಘ್ರಾಣಿಸ್ಬೇಕು. ಮೂರ್ಧ್ನಃ, ತಲೆ ಏನ್ ಮಾಡ್ಬೇಕು, ಅಧೋಕ್ಷಜ ನಮನಂ, ಕೃಷ್ಣನಗೆ ನಮಸ್ಕಾರ ಮಾಡ್ಬೇಕು. ಇವು ಕ್ರಿಯಾಕಲಾಪದಲ್ಲಿ ಕೊಟ್ಟಿರುವಂತಹ ಶ್ಲೋಕ, ಅದನ್ನ ಹೊಂದಿಸಿ ಬರೆದಿದ್ದೇವೆ ನಾವು. ಇಲ್ಲಿಗೆ ಬುದ್ಧಿ ಸಂಗಾನುಸಾರಿಣಿ ಇತಿ ಪಾಠಸ್ಯ ಪ್ರಶ್ನೋತ್ತರಾಣಿ ಸಮಾಪ್ತಂ. ವಯಂ ಪುನರ್ಮಿಲಾಮ. ಸರ್ವೇಭ್ಯೋ ಧನ್ಯವಾದಾः.